ಪಿಂಕಿ, ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಗುಡ್ ಮಾರ್ನಿಂಗ್ ಟೀಚರ್. ಶುಭೋದಯ ಎಲ್ಲರಿಗೂ. ಮೊದಲಿಗೆ ನಾನು ಅಟೆಂಡೆನ್ಸ್ ತಗೋತೀನಿ. ಪ್ರೆಸೆಂಟ್ ಇದ್ದವರು ಹೇಳಿ. ಗುಂಡಾ, ಎಸ್ ಮ್ಯಾಮ್. ಪಿಂಕಿ, ಎಸ್ ಮ್ಯಾಮ್. ಮಂಜಾ, ಎಸ್ ಮ್ಯಾಮ್. ಪ್ರವೀಣಾ, ಎಸ್ ಮ್ಯಾಮ್. ಮಕ್ಕಳ, ದಸರಾ ರಜದಲ್ಲಿ ಏನೇನು ಕಲ್ತಿದ್ದೀರಿ ಅಂತ ನೋಡೋಣ ಈಗ. ನಾನು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡಬೇಕು. ಓಕೆ. ಗುಂಡಾ, ಫಸ್ಟಿಗೆ ನಿನ್ಗೆ ಕ್ವಶನ್ ಕೇಳಾಕತ್ತೀನಿ ನೋಡಪ್ಪ. ಮೌಂಟ್ ಎವರೆಸ್ಟ್ ಎಲ್ಲಿದೆ? ಗೊತ್ತಿಲ್ರಿ ಮೇಡಮ್ ಅವರೇ. ಏನು ಇಷ್ಟು ಸಣ್ಣ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ನಿನಗೆ? ಎದ್ದೆ ಡೆಸ್ಕ್ ಮ್ಯಾಗ ನಿಂತ್ಕೊನಿ. ಟೀಚರ್, ಡೆಸ್ಕ್ ಮೇಲೆ ನಿಂತ್ಕೊಂಡ್ರೆ ಮೌಂಟ್ ಎವರೆಸ್ಟ್ ಕಾಣುತ್ತಾ? ಅಯ್ಯೋ ದೇವರೇ, ಕೂತ್ಕೋ, ಹಾಳಾಗಿ ಹೋಗ್ಲಿ. ಈ ಸಿಂಪಲ್ ಕ್ವಶನ್ಗೆ ಆನ್ಸರ್ ಹೇಳಲೇ ಮಂಜಾ. ಮಾಸ್ಕ್ ಎಂದರೆ ಏನು? ಮಾಸ್ಕ್ ಎಂದರೆ ಮುಖದ ಪುಟ್ಗೋಸಿ. ಅಯ್ಯೋ ದೇವ್ರೆ, ಛೀ, ಮಾಸ್ಕ್ ಯಾರಾದ್ರೂ ಪುಟ್ಗೋಸಿ ಅಂತಾರೇನೋ? ನನಗಂತೂ ಮಾಸ್ಕ್ ನೋಡಿದ್ರೇನೆ ಪುಟ್ಗೋಸಿ ನೋಡಿದಾಗ ಆಗುತ್ತೆ ಮೇಡಮ್. ಅವ್ರದ್ದು ಇವ್ರು ಹಾಕೋಬಾರ್ದು, ಅದನ್ನು ನೀಟಾಗಿ ಇಟ್ಕೋಬೇಕು, ಒಬ್ರದೊಬ್ಬರು ಯೂಸ್ ಮಾಡಬಾರ್ದು. ಹೀಗೆಲ್ಲ ಹೇಳೋದು ನೋಡಿದರೆ ಮಾಸ್ಕ್ ಅಥವಾ ಅಂಡರ್ವೇರು ಅಂತ ಗೊತ್ತೇ ಆಗಲ್ಲ ಮೇಡಮ್. ಎಂಥ ದೊಡ್ಡ ಹುಡುಗರಪ್ಪ ನೀವು. ಒಂದು ಸಣ್ಣ ಪ್ರಾಜೆಕ್ಟ್ ಕೊಟ್ಟರು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಟೀಚರ್, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಟೀಚರ್. ಹೌದಾ ಗುಂಡ? ಏನು ಅದು? ಏನು ಮಾಡಿದೀಯೋ? ನಾನು ಮಾಡಿರೋದು ಎಂಥ ಪ್ರಾಜೆಕ್ಟ್ ಗೊತ್ತಾ ಮೇಡಮ್? ಈ ರೂಮಲ್ಲಿ ಇದ್ರೆ ಆ ರೂಮಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲೇ ಕುತ್ಕೊಂಡು ನೋಡ್ಬೋದು. ಹೌದಾ? ಅದೆಂಥ ಪ್ರಾಜೆಕ್ಟು? ಗೋಡೆಗೆ ಒಂದು ಸಣ್ಣ ತೂತು ಮಾಡಿ ಅಂತ ಮೇಡಮ್. ಇಲ್ಲಿ ಕುಂತ್ಕೇರಿಂದ ನೋಡಿದ್ರೆ ಆಚೆ ಕಡೆ ಏನು ಆಗೋದು ಅನ್ನೋದು ನೋಡ್ಬೋದ್ರಿ. ಹೌದು, ಆನ್ಲೈನ್ ಕ್ಲಾಸಲ್ಲಿ ನಾನೊಂದು ಎಕ್ಸಾಮ್ ತಗೊಂಡಿದ್ನಿ. ಅದ್ರಾಗ ಶೌಚಾಲಯದ ಮುಂದೆ ಬರೀಲಿಕ್ಕೆ ಒಂದು ಸ್ಲೋಗನ್ ಬರೀರಿ ಅಂತ ಇತ್ತು. ಎಲ್ಲರೂ ಏನೇನು ಬರೆದಿದ್ದಾರೆ ಹೇಳಿ ಒಂದು ಸ್ವಲ್ಪ. ಅಯ್ಯೋ ಮೇಡಮ್, ಏನೋ ಒಂದು ಬರೆದಿದ್ದೀವಿ ಬಿಡಿ ಮೇಡಮ್. ಹೋಗ್ಲಿ ಬಿಡ್ರಪ್ಪ, ಇನ್ನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ ಕರೆಕ್ಟಾಗಿ. ಮಂಜಾ, ನೀನು ಹೇಳು. 1869ರಲ್ಲಿ ಏನಾಗಿತ್ತು? ಮೇಡಮ್, 1869ರಲ್ಲಿ ಗಾಂಧೀಜಿ ಹುಟ್ಟಿದ್ರು. ಗುಡ್, ಈ ಕ್ವಶನ್ಗೆ ಮಾತ್ರ ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ. ಪಿಂಕಿ, ಈಗ ನೀನು ಹೇಳು. 1874ರಲ್ಲಿ ಏನಾಯ್ತು? ಮೇಡಮ್, ಮೋಸ್ಟ್ಲಿ ಗಾಂಧೀಜಿಯವರು ಸ್ಕೂಲಿಗೆ ಹೋಗ್ತಾ ಇದ್ರು ಅನ್ಸುತ್ತೆ. ಅಯ್ಯೋ ದೇವ್ರೆ, ನಾನು ಹುಚ್ಚನ ಆಗ್ತೀನಿ. ಹೋಗ್ಲಿ, ಇನ್ನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಗುಂಡಾ, ನೀನು ಹೇಳು. NATURE ಇಂಗ್ಲಿಷ್ನಲ್ಲಿ ಏನಾಗುತ್ತೆ? ನಟೂರೆ ಮೇಡಮ್. ಅಯ್ಯೋ ದೇವ್ರೆ, ನಾನು ಒಂದು ಸ್ವಲ್ಪ ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ಬರ್ತೀನಿ. ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿ. ಪಿಂಕಿ, ನೀನು ಮೇಕಪ್ ಮಾಡ್ಕೊಂಡು ಬರ್ತೀಯಾ ಅಥವಾ ಹಾಗೆ ಬರ್ತೀಯಾ ದಿನ ಸ್ಕೂಲ್ಗೆ? ನಾನು ಹಾಗೆ ಬರ್ತೀನಿ. ಯಾಕೋ ಗುಂಡ, ನಾನು ಅಷ್ಟು ಚೆನ್ನಾಗಿದ್ದೀನಾ? ನಾಳೆಯಿಂದ ಹಾಕೊಂಡ್ ಬಾ, ಇಲ್ಲಾಂದ್ರೆ ಎಲ್ರಿಗೂ